ಎರಡು ಅವಧಿಯಲ್ಲಿ 7.5 ವರ್ಷಗಳಿಗೂ ಅಧಿಕ ಕಾಲ ಸಿಎಂ ಆಗುವ ಮೂಲಕ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಅವತ್ತಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿರಬಹುದೇ ವಿನ ಅರಸು ಅವರಂತೆ ಆಗಲಾರರು. ಯಾಕಂದ್ರೆ ಸಿದ್ದರಾಮಯ್ಯ ಅವರಲ್ಲೂ ದೋಷಗಳು ಉಂಟು. ಅದನ್ನ ಮೊದಲು ಅವರು ಸರಿ ಮಾಡಿಕೊಳ್ಳಬೇಕಾಗಿದೆ. ದೀರ್ಘಾವಧಿ ಸಿಎಂ ಏನೋ ಆಗಿದ್ದಾರೆ, ಆದರೆ ರಾಜ್ಯದ ಎಲ್ಲಾ ಭಾಗಗಳಿಗೂ ಸಮಾನ ರೀತಿಯಲ್ಲಿ ಅಭಿವೃದ್ಧಿಗೆ ಹಣ ನೀಡಿದ್ರೆ ಇವರನ್ನ ಜನ ದೀರ್ಘ ಕಾಲದವರೆಗೆ ನೆನಪಿಟ್ಟುಕೊಳ್ಳಬಹುದೇನೋ. ಬರೀ ದೀರ್ಘಾವಧಿ ಮುಖ್ಯಮಂತ್ರಿ ಅಂದ್ರೆ ಏನು ಪ್ರಯೋಜನ? ಹೀಗಂತ ಶಾಸಕರು, ಮಾಜಿ ಸಚಿವೆ ಸೇರಿದಂತೆ ಮತ್ತಿತರರು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ದೀರ್ಘಾವಧಿಯ ಆಡಳಿತದ ಬಗ್ಗೆ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿ ಮುಂದೆ ಸಾಗಿದ ಹಿನ್ನೆಲೆ ಪಬ್ಲಿಕ್ ನೆಕ್ಸ್ಟ್ ಅವರಿವರ ಅಭಿಪ್ರಾಯವನ್ನ ಸಂಗ್ರಹಿಸಲು ಮುಂದಾದಾಗ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ. ಸಿದ್ದರಾಮಯ್ಯನವರು ಸ್ವಲ್ಪ ಪ್ರಗತಿಪರ ಚಿಂತಕರು ಅನ್ನೋದೊಂದು ನಮಗೆ ದೊಡ್ಡ ಇದು. ಯಾಕೆಂದರೆ ಈ ಸಂವಿಧಾನ ನಮ್ಮನ್ನು ಆಳ್ತಾ ಇರೋದ್ರಿಂದ, ಆಳಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಈ ಮನುವಾದಿಗಳು ಮತ್ತು ಮೌಢ್ಯ ಇಂಥದ್ರಿಂದ ಸ್ವಲ್ಪ ದೂರವಾಗಿ ಒಂದು ಒಳ್ಳೆಯ ಒಂದು ಹೊಸ ನಾಡನ್ನು ಕಟ್ಟುವಂಥ ಕೆಲಸ ಆಗತ್ತೆ ಅನ್ನೋದೊಂದು. ಆದರೂ ಕೂಡ ಅವರು ಕೂಡ ಬೇರೆ ಬೇರೆ ಒತ್ತಡಕ್ಕೆ ಸಿಕ್ಕಾಕಬಹುದೇನೋ. ಮತ್ತು ಅವರು ಕೂಡ ತಪ್ಪಾದಿ ಹಿಡಿಯೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾವ ಮನುಷ್ಯನೂ ಕೂಡ ಇವತ್ತು 100ಕ್ಕೆ 100 ಒಳ್ಳೆಯ ರಾಜಕೀಯ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅಷ್ಟು ಅವರಿಗೆ ಅಂಥ ಬಲಿಷ್ಠ ಜಾತಿ ಏನಲ್ಲ, ಅಂಥ ಬಲಿಷ್ಠ ಮನೆ ತಂದವರು ಅಲ್ಲ. ಆದರೂ ಇಷ್ಟು ವರ್ಷ ಮಾಡಿದ್ದಾರೆ. ಈಗ ಇನ್ಮೇಲೆ ಅವರು ಯಾವ ರೀತಿ ಜನಗಳು ಏನು ಬಯಸ್ತಾರೋ ಆ ರೀತಿಯಲ್ಲಿ ಆಗಬೇಕಾಗತ್ತೆ. ಒಳ್ಳೆಯ ಒಂದು ಆಳ್ವಿಕೆ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ದೇವರಾಜ್ ಅವ್ರ ಥರನೇ ಮೈಸೂರು ಜಿಲ್ಲೆಯವರಾಗಿ ಇವರು ಕೂಡ ಒಂದಷ್ಟು ಅವ್ರ ಥರ ಒಳ್ಳೆ ಕೆಲಸಗಳನ್ನು ಮಾಡಿ ಜನ ಮೆಚ್ಚುಗೆಗೆ ಪಾತ್ರರಾಗ್ತಾರಂಥೇಳಿ ನಾವು ಭಾಳಷ್ಟು ನಿರೀಕ್ಷೆ ಇತ್ತು. ಆದರೆ 2014ರಲ್ಲಿ ಇದ್ದಿರತಕ್ಕಂಥ ಸಿದ್ದರಾಮಯ್ಯನವರು ಈಗ 2021 ಏನವರು 2ನೇ ಬಾರಿ ಮುಖ್ಯಮಂತ್ರಿ ಆದರೂ ಆ ಸಿದ್ದರಾಮಯ್ಯನವ್ರನ್ನ ನಮ್ಮ ಕೈಯಲ್ಲಿ ಕಾಣಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ 4 ಬಾಗಿಲಾಗಿದೆ, ಮನೆ ಬಾಗಿಲು. ಅದರಿಂದ ಅವರು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಇವತ್ತು ಅಹಿಂದ ಒಂದು ಟ್ರಂಪ್ ಕಾರ್ಡ್ನ ಇಟ್ಕೊಂಡು ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಬಂದರು. ಇವತ್ತು ಆ ವರ್ಗದವರಿಗೆ ಅನ್ಯಾಯ ಆಗ್ತಾಯಿದೆ. ಇವತ್ತು ಅದನ್ನು ಇವರು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೋತಾರೆ ಅನ್ನೋದು ನನಗಂತ ಅರ್ಥ ಆಗಿಲ್ಲ. ಬಹುಶಃ ಇದು ರೆಕಾರ್ಡ್ ಮಾಡಿರ್ಬೋದು ಹೊತ್ತು, ಬಟ್ ಆ ರೆಕಾರ್ಡು ಏನು ದೀರ್ಘಾವಧಿಯಾಗಿ ಅವರು ಇನ್ನೂ ಒಂದು 5 ವರ್ಷಗಳ ಕಾಲ ಏನು ಇರಬೇಕು ಅಂತೇಳಿ ಇತ್ತು ಅದು ಖಂಡಿತ ಇಲ್ಲಿ ಅವರು ಇಡೋ ಹೆಜ್ಜೆಗಳು ಮತ್ತು ಆಗೋವಂಥ ಪರಿಸ್ಥಿತಿಗಳು ಎಲ್ಲ ನೋಡಿದ್ರೆ ಅವರು ಮುಂದಕ್ಕೆ ಆಗೋದಿಲ್ಲ ಅನ್ನೋದು ನಮಗೆ ಕಾಣ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರು ಈ ಒಂದು ಮಟ್ಟಕ್ಕೆ ಅವರು ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೂ ಕೂಡ ಇವತ್ತು ಹುಸಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿರೋದು ನಿಜವಾಗಲೂ ಖುಷಿ ಕೊಡುತ್ತೆ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಂದು ಹಳ್ಳಿಯಿಂದ ಬಂದು ಬೇರೆ ಪಕ್ಷದಲ್ಲಿದ್ದು, ಜನತಾದಳದಲ್ಲಿದ್ದು, ಆಮೇಲೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಲ್ಲಿ ವಿಪಕ್ಷ ನಾಯಕರಾಗಿ 2 ಬಾರಿ CM ಆಗಿರ್ತಕ್ಕಂಥ ನಿಜವಾಗಲೂ ಕೂಡ ಖುಷಿ ಪಡುವಂಥ ವಿಚಾರ. ಒಂದು ಕೆಳವರ್ಗದಿಂದ ಬಂದು ರಾಜಕಾರಣದಲ್ಲಿ ಇಷ್ಟೊಂದು ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿ ಮತ್ತು ಬಡವರ ಬಗ್ಗೆ ಕಾಳಜಿ ಇರುವಂಥ ನಾಯಕ. ಮತ್ತು ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ. ಈಗ BJPಯಲ್ಲಿ ನಾವು ಕೆಲವು ವರ್ಷಗಳವರೆಗೂ ಕೂಡ ನೋಡಿದಂಗೆ ಯಡಿಯೂರಪ್ಪ ಅವರು ಹೇಗೆ ಒಬ್ಬ ಆಧಿಪತ್ಯವನ್ನು ಸ್ಥಾಪಿಸಿದರು. BJP ಅಂದರೆ ಯಡಿಯೂರಪ್ಪ ಅಂದರೆ BJP ಅಂತ. ಅದೇ ಥರ ಜನತಾದಳದಾಗ ದೇವೇಗೌಡರು, ಕುಮಾರಸ್ವಾಮಿ ಅಂತ ಹೇಗೆ ಹೇಳ್ತೀವೋ, ಅದೇ ಥರ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅಂತಂದರೆ ಮಾಸ್ ಲೀಡರು. ಪಕ್ಷದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಅವರಿಗೆ ಜನಮನ್ನಣೆ ಇರತಕ್ಕಂಥ ನಾಯಕರು, ಎಲ್ಲರೂ ಗುರುತಿಸುವಂಥ ನಾಯಕರು. ಪಕ್ಷದ ಒಂದು ಆಧಾರ ಸ್ತಂಭ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿ ನಿಜವಾಗಲೂ ಕೂಡ ಖುಷಿ ಕೊಡುವಂಥ ವಿಚಾರ. ಇನ್ನಷ್ಟು ಜನಪರ ಕೆಲಸಗಳನ್ನು ಅವರು ಮಾಡಿ ಇನ್ನಷ್ಟು ಜನಮೆಚ್ಚುಗೆಯನ್ನು ಗಳಿಸಬೇಕು ಅಂತ ನಾನು ಹಾರೈಸ್ತೀನಿ. ದೀರ್ಘಾವಧಿ CM ಆಗಿದ್ದಾರೆ, ಅದು ಸಂತೋಷನೇ, ಅದು ಸಂತೋಷ. ಆದರೆ ಆಡಳಿತದಲ್ಲಿ ಯಾವುದೋ ಒಂದು ವರ್ಗಕ್ಕೆ ತುಂಬ ಇದು ಮಾಡ್ತಾಯಿದ್ದಾರೆ, ಸೀಮಿತವಾಗಿ. ಎಲ್ರಿಗೂ ಎಲ್ಲ ವರ್ಗದವ್ರಿಗೂ ಈಕ್ವಲ್ ಆಗಿ ನೋಡಬೇಕು. ಮತ್ತು ಕೆಲ ವರ್ಗದ ಮೇಲಾಗಿ ಬೇರೆಯವರು ಇದ್ದಾರೆ, ಲೋಯರ್ ಇನ್ಕಮ್ ಇರೋರು ಅವ್ರಿಗೆ ಸ್ವಲ್ಪ ನೋಡಬೇಕಾಗುತ್ತೆ. ಯಾರನ್ನೋ ಓಲೈಸೋಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದಾರೆ, ಅದು ತಪ್ಪು. ಈಗ ಅಹಿಂದ ವರ್ಗದ ನಾಯಕರಾಗಿದ್ದಾರೆ, ಇವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತೇಳಿ ಅವರೆಲ್ಲ ಮೆಚ್ಚುಗೆ ವ್ಯಕ್ತಪಡ್ತಾ ಇದ್ದಾರೆ.
ಈಗ ಅದು ಸೃಷ್ಟಿ ಮಾಡಿದವರು ಅಹಿಂದ ಹರ್ಸೋರು ಮತ್ತು ಇವ್ರಿಗೆ ಫಾಲೋ ಮಾಡ್ತಾಯಿದ್ದಾರೆ. ಮುಂದೆನೇ ಯಾರನ್ನ ಬರ್ತಾರೆ, ಇಲ್ಲ ಯಾರು ಬರಲ್ಲ ಅಂತ ಲೀಡ್ರುಗಳು ಎದ್ದೇ ಇರ್ತಾರೆ, ಯಾರೋ ಬರ್ತಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿದ್ದರಾಮಯ್ಯನವರಿಂದ? ಸಿದ್ದರಾಮಯ್ಯ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಒಳ್ಳೇದು ಮಾಡಬೇಕು. ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕು. ಸ್ವಲ್ಪ ಎಲ್ಲ ಸ್ಟ್ಯಾಂಡ್ ಆಗಿಬಿಟ್ಟಿದೆ, ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಬೇಕು. ಈ ಗ್ಯಾರಂಟಿ ಯೋಜನೆಯಿಂದಾಗಿ ಅಭಿವೃದ್ಧಿ ಹಿನ್ನಡೆ ಆಗಿದೆ. ಹೌದೌದು, 100%, ಅದರಲ್ಲೇನು ಡೌಟೇ ಇಲ್ಲ. ಏನು ಅನಿಸಿಲ್ಲ, ಒಂದು ಒಳ್ಳೆ ನಾಯಕರು ಅವರು. ತುಂಬ ವರ್ಷಗಳಿಂದ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ. ಯಾವತ್ತಿದ್ರೂ ಅವ್ರ ಹೆಸರು ಒಂದು ದುರುದ್ದೇಶಕ್ಕೆ ಬಳಕೆ ಆಗಿದ್ರು ಅಂತ ಅದಲ್ಲ. ಅಂದರೆ ಒಂದು ಒಳ್ಳೆಯ ಉದ್ದೇಶಕ್ಕೆ, ಒಳ್ಳೆಯ ಜನಗಳಿಗೆ ಸೌಲಭ್ಯಗಳಿಗೆ ಹೆಚ್ಚಿದ್ದು ಅವರು ಸಹಾಯ ಮಾಡಿದ್ದು, ಅವರು ಜನಗಳಿಗೆ ಒಂದು ಒಳ್ಳೆಯ ನಾಯಕನಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ನಾವು ಅದೇ ಥರ ನೋಡಿದ್ದೀವಿ. ಅದೇ ನಮಗಿರೋ ಸರ್ಕಾರದ ಮಟ್ಟಿಗೆ ಇವಾಗ ಎಲ್ಲೆಲ್ಲಿ ಗ್ರಾಮ ಅಭಿವೃದ್ಧಿನ ಮೊದಲು ಸರಿಪಡಿಸ್ಬೇಕು. ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಿಷ್ಟೇ, ಗ್ರಾಮನ ಪಟ್ಟಣಗಳಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದೇ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಪಡಿಸೋಣ ನೋಡಬೇಕು. ಅಲ್ಲಿ ತುಂಬ ಕುಂದುಕೊರತೆಗಳಿದೆ. ತುಂಬ ಖುಷಿಯಾಗುತ್ತೆ ಸರ್. ಈಗ ನಮ್ಮ CM ಸಿದ್ದರಾಮಯ್ಯ ಅವರು 7 ವರ್ಷ ಪೂರೈಸಿದ್ದಾರೆ. ಈಗ ಮೊದಲು ಅರಸೋರು ಇದು ಮಾಡಿದರು ಸರ್. ಈಗ ನಮಗೆ ಅದು ತುಂಬಾ ಖುಷಿಯಾಗುತ್ತೆ. CMಯಿಂದ ಎಲ್ಲರೂ ಒಂದೇ ಥರದ್ದು ನೋಡಬೇಕು ಜನಗಳನ್ನ, ಮತ್ತು ಎಲ್ಲರಿಗೂ ಅಭಿವೃದ್ಧಿಗಳು ಮಾಡಬೇಕು. ಮತ್ತು ಇವತ್ತು ಏನೇನು 5 ಕಾರ್ಯಕ್ರಮಗಳೆಲ್ಲ ಮಾಡಿದ್ರು ಎಲ್ಲರಿಗೂ ಸಿಗಬೇಕು, ಅದು ನಾವೆಲ್ಲ ನಿರೀಕ್ಷೆ ಮಾಡ್ತಿದ್ವಿ. ಇಲ್ಲ ಆ ಥರ ಈಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಾವು ಈಗ ನೋಡ್ತಾ ಇದ್ದೀವಲ್ಲ, ಸಂಘಟನೆಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಥರದ್ದು ನೋಡ್ತಾ ಇದ್ದೀವಿ, ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ. ಆಡಳಿತ ಚೆಂದಾಗೇ ಇದೆ. ಆದರೆ ಇವ್ರು ಹೇಳ್ದಂಗೆ ಸ್ವಲ್ಪ ಕ್ಯಾಸ್ಟ್ ಇದ್ರದ್ದು ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಮುಂದೇನು ಕಾಂಗ್ರೆಸ್ಸು ಈಗಿಂದು ಇದರೊಳಗಡೆ ನೋಡ್ತಾ ಇದ್ದರೆ ಚೇಂಜ್ ಆದ್ರೂ ಪರವಾಗಿಲ್ಲ ಅನಿಸುತ್ತೆ. ಇವರು ಇದನ್ನ ಚೇಂಜ್ ಮಾಡಿಕೊಂಡ್ರೆ ಮುಂದೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ಏನು ಚೇಂಜಸ್ ಮಾಡ್ಕೋಬೇಕು ಅವರು? ಅದೇ ನಾವು ಹೇಳ್ದಲ್ಲ, ಯಾವುದೋ ಒಂದು ಜಾತಿ ಇದ್ರದ್ದು ಪ್ರಾಬ್ಲಮ್ ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು. ಈ ಓಟಿಗೋಸ್ಕರ ನಾವು ಅದಕ್ಕೋಸ್ಕರನೇ ಅವ್ರದ್ದೇ ಸಾಕು ನಮಗೆ ಓಟು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಅವರು. ಅದು ಇರಬಾರ್ದು. ನಮಗೆ ಇವರು ಬೇಕು, ಅವರು ಬೇಕು, ಅಂದರೆ ಕೆಳವರ್ಗದವರು ಮೇಲ್ಗದವರು ಬೇಕು, ಎಲ್ಲರೂ ಬೇಕು. ಅದು ನಾವು ಒಬ್ಬರನ್ನೇ ನಂಬ್ಕೊಂಡು ನಾವು ಇದು ಮಾಡ್ತೀವಿ ಅಂತ ಅವ್ರಿಗೆ ಹೋದರೆ ಈ ಥರ ಎಲ್ಲರಿಗೂ ಮಾತಾಡೋಂಗೆ ಆಗುತ್ತೆ. ಅದು ಜನರಿಗೆ ಬಾಯಿ ಕೊಟ್ಟಂಗೆ ಆಗುತ್ತೆ ಅಷ್ಟೇ. ತಿದ್ಕೋಬೇಕು. ಒಬ್ಬ ನಾಯಕನಾದವನು ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು. ಅದು ಇರೋದು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಹಂಗೆ ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿ ಮುಂದಕ್ಕೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಭಾಳ ಸಂತೋಷ ಆಗ್ತದೆ ಸರ್. ಉತ್ತಮವಾದಂಥ ಒಬ್ಬ ಮುಖ್ಯಮಂತ್ರಿಯವರು. ಈಗಾಗಲೇ ನಮ್ಮ ರಾಜ್ಯಕ್ಕೆ ದೇವರ ವತಿಯಿಂದ ಕೊಟ್ಟಿರುವಂಥ ಒಂದು ಅನುಗ್ರಹ ಇವರು. ಆದರೂ ಸಹ ಕೆಲವೊಂದು ವಿಚಾರಗಳಲ್ಲಿ ನಮಗೂ ಸ್ವಲ್ಪ ಮನಸ್ತಾಪ ಏನಂದರೆ, ಇವರು ಸರ್ಕಾರ ಬಂದ ನಂತರ ಅಲ್ಪಸಂಖ್ಯಾತರಿಗೆ 4% ಕೊಡ್ತೀನಿ ಅಂತ ಹೇಳಿದರು, ಮುಸಲ್ಮಾನರಿಗೆ. ಇನ್ನೂರಿಗೆ ಕೊಟ್ಟಿಲ್ಲ. ಅದು ಉಳಿದಂತೆ ನಾವು ನೋಡ್ತಾ ಇದ್ದರೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇವೆ. ಕೆಲವರು ಹೇಳ್ತಾ ಇದ್ದಾರೆ CM ಸಿದ್ದರಾಮಯ್ಯ ಮುಸ್ಲಿಮರ ಪರವಾಗಿದ್ದಾರೆ, ಅವರು ಹಿಂದೂಗಳಿಗೆ ವಿರೋಧವಾಗಿದ್ದಾರೆ ಅಂತಾರೆ. ಇದನ್ನು ಕೇಳಿದಾಗ ಅನಿಸುತ್ತೆ? ಇಲ್ಲ, ಹಾಗೇನಿಲ್ಲ ಬಿಡಿ ಸರ. ಹಾಗೇನಿದ್ರೆ ಇಷ್ಟೊತ್ತಿಗೆ ನಮಗೆ 4% ಕೊಡಬೇಕಿತ್ತು. ಅವರು ಯಾಕೆ ಕೊಟ್ಟಿಲ್ಲ ಅವರು? ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದರೆ ಈಗಾಗಲೇ ಅದು ಕೋಗಿಲು ಲೇಔಟ್ ಆಗಲಿ, ವಸೀಂ ಲೇಔಟ್ ಆಗಲಿ, ಇನ್ನೊಂದು ಏನಾಗಿದೆಯಲ್ವ, ಅದಕ್ಕೆ ಯಾವತ್ತೋ ಅಲೌನ್ಸ್ ಮಾಡಿರಲ್ಲ, ಮರುದಿನ ಕೊಡಬೇಕಿತ್ತು. ಇನ್ನೂವರೆಗೂ ಯಲಹಂಕದಲ್ಲಿ ಅದು ಯಾವುದು ಯಶವಂತಪುರಲ್ಲಿ ಇನ್ನೊಂದು ಕೊಟ್ಟಿಲ್ಲ. ಅದು ಪರವಾಗಿದ್ದರೆ ಅದು ಇದೆಲ್ಲ ಹೇಟ್ ಸ್ಪೀಚ್ ಮಾಡುವಂತಹ ರಾಜಕಾರಣಿಗಳು ಬಿತ್ತುವಂಥ ಒಂದು ಬೀಜ ಇದು ಅಷ್ಟೇ. ದ್ವೇಷ ಭಾಷಣಕ್ಕಾಗಿ ಮಾಡುವಂಥ ಮಾತುಗಳಿವೆ ಅಷ್ಟೇ. ಸಿದ್ದರಾಮುಲ್ಲಾ ಖಾನ್ ನಂತರ ಅವ್ರ ದ್ವೇಷ ಹೇಳ್ತಿರ್ಬೋದು ಸರ್. ಅವರಿಗೆ ಹಾಗೆ ಕಾಣ್ತಾ ಇದೆ, ಅವ್ರಿಗೆ ಸಂತೋಷ ಸಿಗ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮುಲ್ಲಾ ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹಾಗೆಲ್ಲ ನಂಬಿಕೆನೇ ಇಲ್ಲ ಅಂಥದ್ದು. ಇದು ಎಲ್ಲ ರಾಜಕೀಯ ಉಚ್ಚಾರಗಳು ಅಷ್ಟೇ. ಇವ್ರು ಚೆನ್ನಾಗಿ ಮಾಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ, ಎಲ್ರಿಗೂ ಸಹಕಾರ ಕೊಡ್ತಾವ್ರೆ, ಏನು ತೊಂದರೆ ಇಲ್ಲ ಎಲ್ರಿಗೂ. ಭಾಳ ಜನ ಇವರು ಬರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಣ ಎಲ್ಲ ಕೋಲ್ ಮಾಡ್ತಾರೆ ಅಂತ ಇದ್ದಾರೆ. ಎಲ್ಲ ಕೊಟ್ಟರಲ್ಲ ಸರ್, ಗ್ಯಾರಂಟಿ ಕೊಟ್ಟಿದ್ದೆಲ್ಲ ಮಾಡವ್ರಲ್ಲ. 5 ಕೊಟ್ಟರು 5 ಮಾಡ್ತಾವ್ರೆ. ಸಿದ್ದರಾಮಯ್ಯನವರೇ CM ಆಗಿರ್ಬೇಕಾ ಅಥವಾ DKC ಅವ್ರು ಆಗಬೇಕಾ? ಎಲ್ಲ ಒಂದು ಚಾನ್ಸ್ DKC ಅವ್ರಿಗೆ ಕೊಟ್ರೂ ಒಳ್ಳೇದೇ. ಯಾಕಂದರೆ ಇವ್ರು ಆಳಿದ್ದಾರೆ, 7.5 ವರ್ಷ ಇವ್ರು ಆಳಿದ್ದಾರೆ, ಅವ್ರು ಇನ್ನೂ ಆಳಲಿಲ್ಲ. ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಒಳ್ಳೇದು. ಡಿಪ್ಟಿ CM ಕೊಟ್ಟವ್ರೆ, CM ಕೊಟ್ಟರೆ ಆಯಿತು. DK CM ಆದರೆ ಏನು ಮಾಡ್ಬೋದು ಅವರು? ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ಅಷ್ಟೊಂದು ಇದಿಲ್ಲ. ಸಿದ್ದರಾಮಯ್ಯಗಿಂತ ಚೆನ್ನಾಗಿ ಮಾಡ್ತಾರಾ ಅಥವಾ ಸಿದ್ದರಾಮಯ್ಯ ಹಂಗೆ ಮಾಡ್ತಾರೆ? ಮಾಡ್ಬೋದು,
ಮಾಡ್ಬೋದು, ಅವ್ರಿಗಿಂತ ಚೆನ್ನಾಗೂ ಮಾಡ್ಬೋದು. ಒಳ್ಳೆಯದು ನಡೀತಾ ಇದೆ, ಪರವಾಗಿಲ್ಲ. ಸೇಮ್ ಸಾಹೇಬರು ಫಸ್ಟ್ ಅವರು ಸೇಮ್ ಆಗಿದ್ರೂ ಅವಾಗಿನ ಏನೂ ತೊಂದರೆ ಇಲ್ಲ ಪಬ್ಲಿಕ್ಗೆ, ಈಗೇನೇನು ತೊಂದರೆ ಇಲ್ಲ. ಒಳ್ಳೆ ಮನುಷ್ಯ ಅವರು, ಪರವಾಗಿಲ್ಲ, ಒಳ್ಳೆ ಸೇಮ್ ಇದೆ. ಸಿದ್ದರಾಮಯ್ಯ ಅಂದರೆ ಮುಸ್ಲಿಂ ಪರವಾಗಿದ್ದಾರೆ ಅಂತ. ಎಲ್ಲ ಮುಸ್ಲಿಮ್ಸು ಯಾವ ಜಾತಿಗೂ ಏನು ಪ್ರಾಬ್ಲಮ್ ಇಲ್ಲ. ಅವರು ಯಾರಿಗೇನು ಕಮ್ಯುನಲ್ ಮೈಂಡ್ ಇಲ್ಲ ಅವ್ರದ್ದು. ಒಳ್ಳೆ ಮೈಂಡು, ಒಳ್ಳೆ ಸೊಸೈಟಿ ಕೊಡ್ತಾರೆ. ಯಾರಿಗೇನು ಏನು ಅವ್ರ ಬಗ್ಗೆ ಕಷ್ಟ ಇಲ್ಲ. ಎಲ್ಲರೂ ಅವ್ರ ಬಗ್ಗೆ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲರ ಪಾರ್ಟಿನಲ್ಲಿ ಏನೋ ಯಾರನ್ನೋ ಒಂದು ಒಳ್ಳೆ ಮಿನಿಸ್ಟ್ರ್ ಇರ್ತಾರಲ್ಲಿ. ಆ ಥರ ಇಲ್ಲ, ಎಲ್ಲರ ಜನ ಆ ಥರ ಸೇರ್ಸೋಕ್ಕಾಗಲ್ಲ. ಯಾವ ಜಾತಿಗೂ ಏನು ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡ್ತಾಯಿದ್ದಾರೆ. ಒಂದೇ ನಿಯತ್ತು, ಒಂದೇ ಇದರಲ್ಲಿ ಕಣ್ಣಲ್ಲಿ ನೋಡ್ತಾರೆ. ಪಾಪ ಒಳ್ಳೆ ಮನುಷ್ಯ ಅವರು. ಅವ್ರ ಸೌದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರಲ್ಲ, ಅದು ತಪ್ಪದು. ಆ ಮಾತು ಹೇಳೋರಿಗೆ ಏನು ಲೀಗಲ್ ಆ್ಯಕ್ಷನ್ ತಗೊಳ್ಬೇಕು ಅವ್ರ ಮೇಲೆ. ನಮ್ಮ ದೇಶದಲ್ಲಿ ಇರ್ಬಿಟ್ಟು ನಮ್ಮ ದೇಶ ಬಗ್ಗೆ ನಮ್ಮ ಸಪೋರ್ಟ್ ಮಾಡಬೇಕು ಅಷ್ಟೇ. ನಮ್ಮ ದೇಶ ಬಾವಿಗೆ ನಗೆ ನಾವು ಏನು ಹೆಲ್ಪ್ ಮಾಡಬೇಕು. ನಾ ಇಲ್ಲಿ ಇರೋದು, ನಾ ಇಲ್ಲಿ ಹುಟ್ಟಿರೋದು, ನಾ ಇಲ್ಲಿ ನಮ್ಮ ದೇಶ ಬಗ್ಗೆ ನಾನು ಕೆಲಸ ಮಾಡಬೇಕು. ಮುಸ್ಲಿಮರನ್ನ ಆದರೂ ಕೂಡ ಸಂಶಯದಿಂದಲೇ ನೋಡ್ತಾರೆ. ಫೀಲ್ ಆಗುತ್ತಾ ಆ ಥರ? ಇಲ್ಲ, ಆ ಥರ ಕಲಿಯೋರು ಇರ್ತಾರೆ ಸರ್. ಆ ಥರ ಸುಮಾರು ಜನ ಇಲ್ಲಲ್ಲ, ಸುಮಾರು ಜನ. ನಮ್ಮ ಇಸ್ಲಾಮ ಆ ಥರ ಹೇಳಿಕೊಡಲ್ಲ, ಅಗೇನ್ಸ್ಟ್ ಅದು. ಯಾವ ದೇಶದಲ್ಲಿ ಇದೆ ಆ ದೇಶ ಬಗ್ಗೆ ಮಾತಾಡಬೇಕು. ಆ ದೇಶ ಕಾನೂನು ಪ್ರಕಾರ ಫಾಲೋ ಮಾಡಬೇಕು. ಲೀಗಲ್ ಏನು ಕೆಲಸ ಮಾಡಬೇಕು ಅಂದರೆ ಅವ್ರದ್ದು ಆರ್ಡ್ರ್ ಕೊಡಲ್ಲ ಇಸ್ಲಾಂ. ಇಲ್ಲೀಗಲ್ಲು ಮಾಡಲೇಬೇಕು. ಲೀಗಲ್ ಏನಿದೆ ಅದು ಮಾಡಿ, ಕಾನೂನು ಪ್ರಕಾರ ನೀವು ಫಾಲೋ ಮಾಡಿ. ನಿಮ್ಮ ಯಾವ ದೇಶದಲ್ಲಿ ಇದೆ, ಯಾವುದು ಗೌರ್ಮೆಂಟು ಏನು ಕಾನೂನು ಪಾಸ್ ಮಾಡ್ತಾರೆ ಅದು ನೀವು ಲೀಗಲ್ಲು ಅದಕ್ಕೆ ಫಾಲೋ ಮಾಡಿ. ಇಲ್ಲ, ಅವ್ರೇನು ಭಾಳ ಕ್ಲೀನ್ ಹ್ಯಾಂಡ್ ಮತ್ತು ಬಡವರಿಗೆ ಸಾಕಷ್ಟು ಸಹಾಯ ಮಾಡಿದವರು, ಯೋಜನೆಗಳನ್ನ ಹಾಕಿದವರು, 10-12 ಸಲ ಬಜೆಟ್ ಮಂಡನೆ ಮಾಡಿದವರು. ಅವ್ರ ಮೇಲೆ ಏನೂ ಅಪಾದನೆ ಇಲ್ಲ. ಹಿಂಗಾಗಿ ಮತ್ತು ಅವರೇ ಕಾಯಂ ಸಿ ಎಮ್. ಅವರಿಂದ, ಸಿದ್ದರಾಮಯ್ಯನವರಿಂದ ಏನು ನಿರೀಕ್ಷೆ ಮಾಡ್ತೀರಿ? ನಾವೇನು ನಿರೀಕ್ಷೆ ಮಾಡಿ, ಈಗಾಗಲೇ ಸಾಕಷ್ಟು ಬಡವರಿಗೆ ಭಾಗ್ಯಗಳನ್ನು ಕೊಟ್ಟಾರ, ಅಭಿವೃದ್ಧಿ ಕೆಲಸ ನಡೆದಾವ. ಇನ್ನಷ್ಟು ಇದು ಆಗಲಿ ಅಂತ ವಿಚಾರ ಮಾಡತ್ತೀವಿ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಾರ, ಹಾವೇರಿಗೆ ಮೆಡಿಕಲ್ ಕಾಲೇಜ್ ಕೊಟ್ಟಾರ. ಜನರಿಗೆ ಏನು ಬೇಡ್ತಾ ಕೊಟ್ಕೊತ ಬಂದಾರ. ಅವ ಭಾಗ್ಯಗಳ ಸರ್ದಾರ್ ಅಂತ ಒಂದು ಹೆಸರೈತೆ ಅವರಿಗೆ. ಈಗ ಹಿಂದೆ ನಿಮ್ಮ ಜಿಲ್ಲೆಯಲ್ಲೇನೆ ಆರಿಸಿ ಬಂದರು. ಹೌದು ಹೌದು. ಅಲ್ಲಿಂದ ಎಸ್ಕೇಪ್ ಆಗಿ ಈ ಕಡೆ ಬಂದರು. ಕೇಳಿದಾಗ ಏನು ಬೇಕಾಗಿತ್ತು? ಅಲ್ಲ, ಇದ್ರೂ ಒಳ್ಳೇದಿತ್ತು. ಅವ ನಾಯಕ, ರಾಜ್ಯಕ್ಕೆ ನಾಯಕವ, ಒಂದೇ ತಾಲೂಕು ಜಿಲ್ಲಾಕ್ಕಲ್ಲ. ಹಿಂಗಾಗಿ ಎಲ್ಲಾದರೂ ಹೋಗ್ಬೋದು. ಎಲ್ಲರೂ ಬೇಡಿಕೆ ಐತೆ ಅವ್ರದ್ದು. ಆಯ್ತು, ಈಗ ಜನವರಿ ಎಂಡು ಅಥವಾ ಫೆಬ್ರವರಿಗೆ ಬಜೆಟ್ ಸೆಷನ್ ಆದಮೇಲೆ ಅವ್ರನ್ನ ಇಳಿಸ್ತಾರಂತೆ. ಇಲ್ಲ, ಅವೆಲ್ಲ ಸುಳ್ಳು, ಊಹಾಪೋಹ. ಡಿ.ಕೆ.ಶಿ ಅವರು ಸೂಟ್ ಬುಟ್ ಹಾಕೊಂಡು ರೆಡಿ ಇದೆ. ಇರಲಿ, ಏನು ತೊಂದರೆ ಇಲ್ಲ. ಎಲ್ಲರೂ ಕೇಳವ್ರೆ. ಮುಖ್ಯಮಂತ್ರಿ ಆಗಬಾರ್ದಂತ ಎಲ್ಲರಿಗೂ ಆಸೆ ಇರ್ತೈತಿ, ಆಗಬೇಕಂತ. ಅದ್ರಾಗ ಅವರು ಒಬ್ಬರು, ಅದೇನು ತೊಂದರೆ ಇಲ್ಲ. ಬಟ್ ಅವನು ಯೋಗ ಚಲೋ ಐತಲ್ಲ ಜನರಿಗೆ, ಸಿದ್ದರಾಮಯ್ಯಂದು. ಹೆಣ್ಣು ಅವಾಗ ಹೆಚ್ಚು ಕಡಿಮೆ ಈ ರಾಜ್ಯದ ಮಾತೆಯರ ಆಶೀರ್ವಾದ ಐತೆ ಅವಾಗ, ದೇವಿ ಆಶೀರ್ವಾದ. ಹಿಂಗಾಗಿ ಅವನ ಕಂಟಿನ್ಯೂ 5 ವರ್ಷ ಮುಂದೆ ವಿಚಾರ ಮಾಡ್ಬೇಕು. ಮತ್ತು ದೀರ್ಘಾವಧಿ ಸಿ ಎಮ್ ಆಗಿರೋದು ಖುಷಿ ವಿಚಾರ ಸರ್. ಆ ದೀರ್ಘಾವಧಿ ಕೆಲಸಗಳಾಗಿಲ್ಲ ಸರ್. ಈ ಗೌರ್ಮೆಂಟ್ ಬಂದ್ಮ್ಯಾಗೆ ಏನೇನೋ ಗ್ಯಾರಂಟಿಗಳು ಕೊಟ್ಟರು ಸರ್. ಡೆವಲಪ್ಮೆಂಟ್ಗಳು ಪೂರ್ತಿ ಕುಂದೋಗಿದೆ. ಝೀರೋ ಡೆವಲಪ್ಮೆಂಟ್ ಇದೆ. ಹಂಗಾಗಿ ಇವರು ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟರೆ, ದೀರ್ಘಾವಧಿ ಸಿ ಎಮ್ ಆಗಿಲ್ಲ ಅಂತಂದ್ರೂ ದೀರ್ಘಾವಧಿ ಹೆಸರು ಉಳಿಯುವಂಥ ಒಂದು ಕೆಲಸ ಆಗ್ತಿತ್ತು. ಇವರು ಭಾಳ ಗಲಭೆಗಳು ಭಾಳ ಆಗ್ತಾಯಿದ್ದಾವೆ, ಏನೇನೋ ರೌಡಿಸಮ್ಗಳ ನಡೆದಿದ್ದಾವೆ. ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು. ಸಿ ಎಮ್ ಅವ್ರು ಯಾಕೋ ಮೊದಲಿನ 5 ವರ್ಷ ಸಿ ಎಮ್ ನೋಡಿದ್ರೆ ಈಗ ಯಾಕೋ ಒಂದು ನಮೂನಿ ಚಾವಿ ಸಿ ಎಮ್ ಅನ್ನೋ ಥರ ಕಾಣ್ತಾ ಇದ್ದಾರೆ. ಅದನ್ನು ಇವ್ರು ಬಿಟ್ಟು ಧೈರ್ಯವಾಗಿ ಅಧಿಕಾರಕ್ಕೆ ಆಸೆ ಬೀಳೋದನ್ನೇ, ನಾಳೆನೇ ಕುರ್ಚಿ ಹೋಗಲಿ, ಆದರೆ ಇವ್ರು ಕಠಿಣ ನಿರ್ಧಾರ ತೊಗೊಂಡ್ರೆ ಇನ್ನೂ ಹೆಸರುವಾಸಿ ಆಗೋಂಥ ಸಿ ಎಮ್ ಆಗ ಎಲ್ಲ ಯೋಗ್ಯತೆ ಸಿದ್ದರಾಮಯ್ಯನವ್ರಿಗಿದೆ. ಅಹಿಂದ ನಾಯಕರಂತ ಹೆಸರು ಪಡೆದಿದ್ದಾರೆ. ಅಹಿಂದ ನಾಯಕರನ್ನು ಕರೆ ಅದ. ಆದರೆ ಹಿಂದುಳಿದ ವರ್ಗದವ್ರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಅವ್ರಿಂದ ಕೆಲಸಗಳು ಆಗಿಲ್ಲ ಅಂತಲ್ಲ, ಆದರೆ ಇವರು ಅವರು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿಲ್ಲ ಅಂತಂದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿತ್ತು ಸರ್. ಆದರೆ ಗ್ಯಾರಂಟಿ ಘೋಷಣೆ ಇವರು ಅಧಿಕಾರಕ್ಕೆ ಬರ್ತೀವಿ ಇಲ್ಲ ಅನ್ನೋ ಭ್ರಮೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿ ರಾಜ್ಯದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಇದೆ. ಯಾವ ತೆರಿಗೆ ಹೊರೆ ಆಗ್ತಿದೆ ಸರ್. ಮೇಲಿಂದ GST ಕಮ್ಮಿ ಆದ್ರೂ ಇಲ್ಲೇ ಮತ್ತೆ ಟ್ಯಾಕ್ಸ್ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಹೆಚ್ಚಿಗೆ ಆಗ್ತಾಯಿದೆ. ಜನರ ಜೀವನ ಕಷ್ಟ ಆಗಿದೆ. ಎಲ್ಲ ಥರದಿಂದ ತೊಂದರೆ ಆಗ್ತಾಯಿದೆ ನೋಡಿ.